10 ಕ್ವಿಂಟಲ್ ಗೋಧಿಯನ್ನ ಮಣ್ಣು ಪಾಲು ಮಾಡಿದ್ದ ವಾರ್ಡನ್ ಅನ್ನ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ TV9 ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಮಾಡಿತ್ತು. ನೋಡಿ ಹೆಂಗೆ ವಿದ್ಯಾರ್ಥಿಗಳ ಹೊಟ್ಟೆ ಸೇರಬೇಕಾಗಿದ್ದಂತಹ ಗೋಧಿಯನ್ನ ಮಣ್ಣು ಪಾಲು ಮಾಡ್ತಿದ್ದಾನೆ ವಾರ್ಡನ್ ಯೋಗೇಶ್ ಅಂತ ಹೇಳಿ. ಈಗ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಸ್ಪೆಂಡ್ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. DC ಯಶವಂತ್ ಗುರುಕರ್ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ವಿಷಯ ಏನು ಅಂತ ಅಂದ್ರೆ, ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮಾದರಿ ಮೆಟ್ರಿಕ್ ನಂತರದ ಪುರುಷರ ಹಾಸ್ಟೆಲ್ ಇರುತ್ತಲ್ಲ, ಅಂದ್ರೆ BCM ಹಾಸ್ಟೆಲ್, ಆ ಹಾಸ್ಟೆಲ್ನ ವಾರ್ಡನ್ ಈ ಯೋಗೇಶ್ 30 ಕ್ವಿಂಟಲ್ ಗೋಧಿಯನ್ನ ಹುಳು ಹಿಡಿಸಿದ್ನಂತೆ ಈ ವಾರ್ಡನ್. ಅದರಲ್ಲಿ ಏನಾಗಿತ್ತು, ಅಧಿಕಾರಿಗಳು ಅದರಲ್ಲಿ ಅದನ್ನ ಕ್ಲೀನ್ ಮಾಡಿಸ್ಬಿಟ್ಟು ಬೇರೆ ಕಡೆ ಕಳಿಸಿ ಅಂತ ಹೇಳಿದ್ರು. 30 ಕ್ವಿಂಟಲ್ ಅಲ್ಲಿ 15 ಕ್ವಿಂಟಲ್ ಅದನ್ನ ಕ್ಲೀನ್ ಮಾಡಿಸಿ ಕನಕಪುರದ ಹಾಸ್ಟೆಲ್ಗೆ ಕಳಿಸಿದ್ದಾರೆ. ಇನ್ನುಳಿದಂತ ಗೋಧಿಯನ್ನ 10 ಕ್ವಿಂಟಲ್ ಅಷ್ಟು ಗೋಧಿಯನ್ನ ಹಾಸ್ಟೆಲ್ ಹಿಂಭಾಗದಲ್ಲೇ JCB ಮುಖೇನವಾಗಿ ಗುಂಡಿ ತಗ್ಸಿ ಅಲ್ಲಿ ಅದನ್ನ ಹೂತಾಕ್ಸಿದ. ಸೊ ಈ ಬಗ್ಗೆ TV9 ನಲ್ಲಿ ವಿಸ್ತೃತವಾಗಿ ವರದಿ ಪ್ರಸಾರ ಆಗಿತ್ತು. ವಿಷಯ ಅಂತ ಅಂದ್ರೆ, ಈ BCM ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಇಷ್ಟು ಅಂತ 5 kg ಅಕ್ಕಿ 5 kg ಗೋಧಿಯನ್ನ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಇಷ್ಟು ಅಂತೇಳಿ ಲಂಸಮಲ್ಲಿ ಅಲ್ಲಿ ಹೋಗಿ ಕಳಿಸ್ಕೊಡ್ತಾರೆ. ಆಮೇಲೆ ಇದು ಅಯ್ಯೋ ಪಾಪ ಏನೋ ಹಿಂಗೆ ಆಗ್ಬಿಡ್ತು, ಪಾಪ ವಾರ್ಡನ್ ಏನು ಮಾಡೋಕ್ಕಾಗುತ್ತೆ, ಅದನ್ನ ಹಿಡ್ಕೊಂಡು ಏನು ಮಾಡೋಕ್ಕಾಗುತ್ತೆ, ಹಾಗಾಗಿ ಮುಚ್ಚಿಸ್ಬಿಟ್ರು ಅನ್ನುವಂಥದ್ದಲ್ಲ. ಈ ಹಿಂದಿನ ವರ್ಷನೂ ಕೂಡ ಇದೇ ರೀತಿಯಾಗಿ 10 ಕ್ವಿಂಟಲ್ ಗೋಧಿನ ಇವರು ಮಣ್ಪಾಲ್ ಮಾಡಿದ್ರಂತೆ. ಈ ವರ್ಷನೂ ಇದೇ ಕತೆ ಮಾಡಿದ್ದಾರೆ. ಹಿಂಗಾಗಿ ನೋಡೋಷ್ಟು ನೋಡಿ ಕೊನೆಗೆ ಈತನನ್ನು ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ವಲ್ಪ ನೀಟಾಗಿ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ಗೊತ್ತಿರುತ್ತಲ್ವಾ, ಆಹಾರ ಪದಾರ್ಥಗಳು ಅಕ್ಕಿ ಗೋಧಿ ಅಂತ ಅಂದರೆ ಅವೆಲ್ಲ ಹುಳು ಹಿಡಿಯುತ್ತವೆ ಇಷ್ಟಿಷ್ಟು ದಿವಸ ಅಂತ ಆದ ನಂತರದಲ್ಲಿ. ನೀಟಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಉಳಿದಂಥದನ್ನು ಕೂಡಲೇ ಹೆಚ್ಚುವರಿ ಇದ್ದದನ್ನ ಏನಾದ್ರು ಉಳಿದ್ರೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಅದನ್ನ ಎಲ್ಲಿ ಕಳಿಸ್ಕೊಡ್ಬೇಕೋ ಇದೆಲ್ಲ ವ್ಯವಸ್ಥೆ ಮಾಡಬೇಕು. ಇದು ಬಿಟ್ಟು ಸುಮ್ಮನೆ ಗೋಡನಲ್ಲೋ ಅಲ್ಲೇನೋ ಒಂದು ರೂಮಲ್ಲಿ ಇಟ್ಬಿಟ್ರೆ ಹುಳ ಹಿಡಿತವೆ. ಅದು ಗೊತ್ತಿದ್ದು ಕೂಡ ಹಿಂಗೆ ಮಾಡ್ತಾ ಇದ್ದಂಥ ಯೋಗೇಶ್ನನ್ನು ಈಗ ಸಸ್ಪೆಂಡ್ ಮಾಡಲಾಗಿದೆ.